Hi guys, welcome back to the very first college review of 2026. ಈ ಒಂದು ಕಾಲೇಜ್ ರಿವ್ಯೂಲಿ ನಾವು RVCE ಕರ್ನಾಟಕದಲ್ಲಿ KCET ರ್ಯಾಂಕನ್ನು ಅಕ್ಸೆಪ್ಟ್ ಮಾಡಿಕೊಡುವಂತಹ ಕರ್ನಾಟಕದ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜು RVCE ಅಂತ. ಇದು ಈ ವರ್ಷದಲ್ಲ, ಆಲ್ಮೋಸ್ಟ್ ಸುಮಾರು ವರ್ಷಗಳಿಂದ ಆ್ಯಕ್ಚುಲಿ ಈ ಒಂದು ಟೈಟಲ್ನ ಅದೇ ಕಂಟಿನ್ಯೂ ಇಟ್ಕೊಂಡು ಬಂದಿದೆ. ಸೊ ಒಂದು ಕಾಲೇಜ್ ಬಗ್ಗೆ ಡೀಟೇಲಾಗಿ ನೋಡ್ಕೊಂಡು ಹೋಗೋಣ. ನಾನು ನಿಮಗೆ ಇವಾಗ ಕಾಲೇಜ್ ವೆಬ್ಸೈಟಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಾನು ನಿಮಗೆ ಈ ಕಾಲೇಜ್ ಬಗ್ಗೆ ಇನ್ನೂ ಡೀಟೇಲ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ನೋಡಿ, ಕಾಲೇಜ್ ವೆಬ್ಸೈಟಲ್ಲಿ ದೇ ಕೆನಾಟ್ ಲೈ, ಆಯಿತಾ. ಆ್ಯಂಡ್ ನಾನು ಆಗಲೇ ಕಾಲೇಜನ್ನು ವಿಸಿಟ್ ಮಾಡಿ ಕಾಲೇಜ್ ಟೂರನ್ನು ಆಗಲೇ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಬೋದಾಗಿರುತ್ತೆ. ಸೊ ಬನ್ನಿ ಇವಾಗ ಡೈರೆಕ್ಟಾಗಿ ಸ್ಕ್ರೀನಿಂಗ್ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನು ಸಬ್ಸ್ಕ್ರೈಬ್ ಆಗಿ, ಬಿಕಾಸ್ ಇಫ್ ಯು ಚೂಸ್ ದ ರೈಟ್ ಕಾಲೇಜ್ ಯು ಹ್ಯಾವ್ ದ ಬ್ರೈಟ್ ಫ್ಯೂಚರ್. ದಟ್ಸ್ ವಾಟ್ ಐ ಬಿಲೀವ್. ಸೊ ನಿಮ್ಗೆ ಬೇಕಾಗಿರ್ತಕ್ಕಂಥ ಬೇರೆ ಕಾಲೇಜಾದ ರಿವ್ಯೂ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನ್ ಬರೀ, ಅದರ ಬಗ್ಗೆ ರಿವ್ಯೂ ಮಾಡ್ಕೊಡ್ತೀನಿ ನಾನು ನಿಮಗೆ. ಬನ್ನಿ ಡೈರೆಕ್ಟಾಗಿ ಇವಾಗ ಇವತ್ತು ವೀಡಿಯೋಗೆ ಹೋಗೋಣ. ಹಾಯ್ ಗೈಸ್, ಸೊ ನಾನು ಹೇಳಿದ ಹಾಗೆ ನಾವಿವತ್ತು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಡೀಟೇಲಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಆ್ಯಂಡ್ ಈ ಒಂದು ಕಾಲೇಜಲ್ಲಿ ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ನಾನು ನಿಮಗೆ ಕೆಲವೊಂದಿಷ್ಟು ವಿಚಾರಗಳನ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಅಕ್ರೆಡಿಟೇಷನ್ಸ್ ಅಂದಿದೆಯಲ್ಲ, ಇದು ಬಹಳ ಇಂಪಾರ್ಟೆಂಟು. ನೀವು ಯಾವ್ದಾದ್ರು ಕಾಲೇಜ್ಗೆ ಹೋಗ್ತಿದ್ದೀರಾ ಅಂತಂದರೆ ಆ ಕಾಲೇಜು NAC ಅಂತ ಒಂದು ಬೋರ್ಡ್ ಇದೆ, ಆಯಿತಾ. ಸೊ ಇದರಲ್ಲಿ ಅಟ್ಲೀಸ್ಟ್ ಏನಾದರೂ ಅದಕ್ಕೆ ಬಂದಿದ್ದರೆ ದಟ್ ಈಸ್ ಅ ಗುಡ್ ಕಾಲೇಜ್, ಡೀಸೆಂಟ್ ಕಾಲೇಜ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ NBA ಅಪ್ರೂವ್ಡ್ ಆಗಿರಲೇಬೇಕು. ಅಫ್ಕೋರ್ಸ್ ಆಗಿರಲಿಲ್ಲ ಅಂತಂದರೆ ಅವರಿಗೆ ಅವಕಾಶನೇ ಇರೋದಿಲ್ಲ ಪಾಠ ಮಾಡಲಿಕ್ಕೆ. ಆ್ಯಂಡ್ AICTE ಅಪ್ರೂವ್ಡ್ ಆಗಿರಬೇಕು. ಆ್ಯಂಡ್ UGC ಅಂತಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನಿಂದ ಸಹ ಅದು ರೆಕಗ್ನೇಷನ್ ಪಡ್ಕೊಂಡಿರಬೇಕು. ಆ್ಯಂಡ್ ಇದೆಲ್ಲ ಅದರ ಬಿರುದುಗಳಾಗಿರ್ತವೆ. ಬಟ್ ಇದೊಂದೇನಿದೆ, ಅಫಿಲಿಯೇಟೆಡ್ ಟು VTU ಅಂತಂದರೆ, ನೋಡಿ ಕರ್ನಾಟಕದಲ್ಲಿ ನೀವು ಒಂದು ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ VTU. ಸೊ VTU ಅಂತಂದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇದು ಒಂದು ಸ್ಟ್ಯಾಂಡರ್ಡ್ ಸಿಲೆಬಸನ್ನು ಫಾರ್ಮ್ ಮಾಡುತ್ತೆ. ಆ್ಯಂಡ್ ಈ ಸಿಲೆಬಸ್ ಇಂದನೇ ಸ್ಟಾರ್ಟಿಂಗ್ ಯಾವುದೇ ಕಾಲೇಜ್ ಆಗಲಿ ಸ್ಟಾರ್ಟ್ ಆಗಬೇಕು. ಅದಾದಮೇಲೆ ಒಂದಷ್ಟು ವರ್ಷ ಹೋಗಿ ಆ ಕಾಲೇಜ್ ಎಕ್ಸ್ಪೀರಿಯನ್ಸ್ ಬಂದಾದಮೇಲೆ ಇಫ್ ದೇ VTU ಥಿಂಕ್ಸ್ ದಟ್ ದೇ ಆರ್ ರೆಡಿ, ದೆನ್ ಆ ಕಾಲೇಜು ಒಂದು ಆಟೋನಮಸ್ ಕಾಲೇಜ್ ಆಗುತ್ತೆ. ಓಕೆ. ಆ್ಯಂಡ್ ಸ್ಟಿಲ್ ಆ ಒಂದು ವಿದ್ಯಾರ್ಥಿಗೆ ಏನು ಡಿಗ್ರಿ ಬರುತ್ತೆ ಅದು VTU ಇಂದನೇ ಬರುತ್ತೆ. ಅದಕ್ಕೆ ಇಟ್ ಇಸ್ ಅಫಿಲಿಯೇಟೆಡ್ ಟು VTU ವಿಚ್ ಇಸ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಗಿರುತ್ತೆ. ಆ್ಯಂಡ್ NIRF ರ್ಯಾಂಕು ಅಂದರೆ ನಿಮ್ಮ ಕಾಲೇಜ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದನ್ನು ರ್ಯಾಂಕ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಇದೊಂದು ಮೆಟ್ರಿಕ್ಸ್ ಬೇಸಿಕ್ಲಿ. ಇದು 101ಇಂದ 150 ಬ್ಯಾಂಡಲ್ಲಿ ಬರುತ್ತೆ NIRF 2025 ಇಂಜಿನಿಯರಿಂಗ್ ಕ್ಯಾಟಗರಿಯಲ್ಲಿ. ಆ್ಯಂಡ್ IIRF ಅಲ್ಲಿ ಬೇಸಿಕಲಿ ಇದು ನಂಬರ್ 1 ರ್ಯಾಂಕ್ಡ್ ಫಸ್ಟ್ ಅಟ್ ನ್ಯಾಷನಲ್, ಸ್ಟೇಟ್ ಆ್ಯಂಡ್ ಝೋನಲ್ ಲೆವೆಲ್ಸಲ್ಲಿ ಇದು ನಂಬರ್ 1 ಆಗಿದೆ. ಸೊ ಅರ್ಥ ಮಾಡ್ಕೊಳ್ಳಿ, ನ್ಯಾಷನಲ್ ಮತ್ತು ಸ್ಟೇಟ್ ಆ್ಯಂಡ್ ಝೋನಲ್ ಲೆವೆಲಲ್ಲಿ ನಂಬರ್ 1. ಆ್ಯಂಡ್ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ವಿಚ್ ಯು ಆರ್ ಸಪೋಸ್ ಟು ಅಬ್ಸರ್ವ್. ಆ್ಯಂಡ್ ಟ್ರಸ್ಟ್ ಮೀ, ಇಟ್ಸ್ ಡೂಯಿಂಗ್ ಎಕ್ಸಲೆಂಟ್ ಇನ್ ದಿಸ್. ಓಕೆ. ಬಟ್ ನೀವೆಲ್ಲ ಕ್ಯೂರಿಯಸ್ ಆಗಿರೋದು, ಇಟ್ಸ್ ನಾಟ್ ಅಬೌಟ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ಸ್ಟಫ್, ಇಟ್ಸ್ ಅಬೌಟ್ ಪ್ಲೇಸ್ಮೆಂಟ್ಸ್. ಐ ನೋ ದ್ಯಾಟ್. ಬಟ್ ಯೆಟ್ ನೀವೇನೋ ಸ್ವಲ್ಪ ಗ್ಲಿಮ್ಸ್ ಬೇಕು ಅಂತಂದರೆ ನಿಮಗೆ, ಸೊ ನಾನಾಗಲೇ ಈ ಒಂದು ಕಾಲೇಜಿಗೆ ವಿಸಿಟ್ ಮಾಡಿ, ಅಂದರೆ ಕಾಲೇಜ್ ಸಣ್ಣ ಪುಟ್ಟ ರಿವ್ಯೂ ಮಾಡಿದ್ದೆ. ಅವರೇನು ಕರೆದಿರಲಿಲ್ಲ, ನಾನೇ ಹೋಗಿದ್ದಿದ್ದು. ಸೊ ಈ ಕಾಲೇಜಲ್ಲಿರ್ತಕ್ಕಂಥ ಬಿಲ್ಡಿಂಗ್ಸ್ ಆಗಿರ್ಬೋದು, ಆ್ಯಂಡ್ ಏನು ಸ್ಪೇಸ್ ಇದೆ, ಆ್ಯಂಡ್ ಕ್ಯಾಂಟೀನ್ ಆಗಿರ್ಬೋದು, ಆ್ಯಂಡ್ ಬೇರೆ ಬೇರೆ ಕಲ್ಚರಲ್ ಈವೆಂಟ್ಸ್ಗಳದ್ದು ಎಂತ ಹೇಳಿ, ಸ್ಪೇಸ್ ಆಗಿರ್ಬೋದು, ಎಲ್ಲದನ್ನು ನೋಡ್ಕೊಂಬಂದಿದ್ದೀನಿ. ಇಟ್ಸ್ ಕ್ವೈಟ್ ಗುಡ್. ಓಕೆ, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್. ಆ್ಯಂಡ್ ಬಿಕಾಸ್ ದಿಸ್ ಇಸ್ ದ ನಂಬರ್ 1 ಕಾಲೇಜ್, ಗೈಸ್ ಡೋಂಟ್ ವರಿ, ದಿಸ್ ಇಸ್ ದ ಕ್ಯಾಂಟೀನ್ ಫುಡ್ಸ್ ಆಲ್ಮೋಸ್ಟ್ ಅಫೋರ್ಡಬಲ್ ಆಗೇ ಇದೆ. ವೆಜ್ ಆ್ಯಂಡ್ ನಾನ್ ವೆಜ್ ಆಪ್ಷನ್ ಎರಡು ಇರುತ್ತೆ. ಇಟ್ ವಾಸ್ ಕ್ವೈಟ್ ಗುಡ್. ಓಕೆ. ಸೊ ಇವಾಗ ಡೈರೆಕ್ಟಾಗಿ ಹಾಪ್ ಆಗೋಣ ದ ವೆರಿ ಇಂಟ್ರೆಸ್ಟಿಂಗ್ ಪೀಸ್ ವಿಚ್ ಇಸ್ ಪ್ಲೇಸ್ಮೆಂಟ್ಸ್ ಬಗ್ಗೆ. ಓಕೆ. ಸೊ ಇಲ್ಲಿ ನೋಡಿ, ನಿಮ್ಮ ಪ್ಲೇಸ್ಮೆಂಟ್ ಸ್ಟ್ಯಾಟ್ಸ್ ನೋಡಿ 2025 ಟೋಟಲ್ BEಗೆ 262 ಕಂಪ್ನಿಗಳು ವಿಸಿಟ್ ಮಾಡಿದ್ದಾವೆ, MTechಗೆ 55 ಮತ್ತು MCAಗೆ 44 ಕಂಪ್ನಿಗಳು ವಿಸಿಟ್ ಮಾಡಿದ್ದಾವೆ. ನೋಡಿ, MCA ಅಂದರೆ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬೇಸಿಕ್ಲಿ. ಸೊ MCAಗೆ ನಿಮ್ಗೆ ಇಷ್ಟೊಂದು ಕಂಪ್ನಿಗಳು ವಿಸಿಟ್ ಮಾಡಿದ್ರು ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಯಾವುದಾದ್ರು ಒಂದು ಸಾಫ್ಟ್ವೇರ್ ಕಂಪನಿ ಇದೆ, ಬೇರೆ ಕಡೆ ಒಂದು ಸಾಫ್ಟ್ವೇರ್ ಕಂಪನಿ ಇದೆ, ಆ್ಯಂಡ್ ಯಾವುದಾದ್ರೂ ಒಂದು ಕಾಲೇಜ್, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಅದು ಅಂದರೆ ಹೈರಿಂಗ್ ಹೋಗ್ತಿದೆ ಅಂತಂದರೆ ಫಸ್ಟು ಅವರ ಕಿವಿಗೆ ಬರೋದೇ, ಅವರ ಕಣ್ಣಿಗೆ ಬರೋದೇ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅದಾದಮೇಲೆ ಬೇರೆ Tier 2 Tier 3 ಕಾಲೇಜ್ಗಳಿಗೆ ಚೂಸ್ ಮಾಡಲಿಕ್ಕಂತ ಹೋಗ್ತವೆ. ಅರ್ಥ ಆಗ್ತಿದೆಯಾ? ಸೊ ದ್ಯಾಟ್ ಈಸ್ ದ ಸ್ಟ್ಯಾಂಡರ್ಡ್ ಆಫ್ ದಿಸ್ ಕಾಲೇಜ್. ಬನ್ನಿ ನಾವು ಇದ್ರ ಬಗ್ಗೆ ನೀಟಾಗಿ ಡೀಟೇಲಾಗಿ ಓದೋಣ. ಇಲ್ಲಿ ನೋಡಿ, ಕಂಪನಿ ವಿಸಿಟೆಡಲ್ಲಿ ಯು ಕ್ಯಾನ್ ಸಿ ಮೂರ್ ನಂಬರ್ ಆಫ್ ಕಂಪನೀಸ್. ಆ್ಯಪಲ್ಲು ಇದೆಲ್ಲ ನೋಡ್ಬೋದಾಗಿರುತ್ತೆ, ಮೈಕ್ರೋಸಾಫ್ಟ್ ಇದೆಲ್ಲ ವಿಸಿಟ್ ಆಗಿದೆ. ಸೊ ವಿಷನ್ ಏನು, ಸಸ್ಟೈನ್ಡ್ ಎಕ್ಸಲೆನ್ಸ್ ಆ್ಯಂಡ್ ಟ್ರೈನಿಂಗ್ ಪ್ಲೇಸ್ಮೆಂಟ್ ಆ್ಯಂಡ್ ಕರಿಯರ್ ಗೈಡೆನ್ಸ್. ಸೊ ಮಿಷನ್ ಇದಾಗಿರುತ್ತೆ. ಅಬೌಟ್ ಡಿಪಾರ್ಟ್ಮೆಂಟ್, ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆಲ್ ದೀಸ್ ಥಿಂಗ್ಸ್. ಓಕೆ. ಸ್ಟಾಫ್ ರೂಮ್, ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್, ರೀಡ್ ಮೋರ್.
ಓಕೆ, ಇವಾಗ ನಾವು ಡಿಫ್ರೆಂಟ್ ಪೇಜ್ಗೆ ರೀಡೈರೆಕ್ಟ್ ಆಗ್ತಿದ್ದೀವಿ, ವೇರ್ ವಿ ಕ್ಯಾನ್ ಸಿ ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಸೊ ನಂಬರ್ ಆಫ್ ಕಂಪನೀಸ್ ವಿಸಿಟೆಡ್ಡು BE ಮತ್ತು 2026 ಈ ವರ್ಷದ್ದು. ಓಕೆ, BE ಏನಾಗಿದೆ, MTech ಏನಾಗಿದೆ ಮತ್ತು MCA ಏನಾಗಿದೆ ಅಂತ. ಈ ವರ್ಷ 192 ಮತ್ತು ಇನ್ ಸ್ಟಿಲ್ ಕೌಂಟಿಂಗ್. ಆ್ಯಂಡ್ MTechಗೆ 25 ಕಂಪ್ನಿಗಳು ಬಂದಿದ್ದಾವೆ ಆ್ಯಂಡ್ MCAಗೆ 22 ಕಂಪ್ನಿಗಳು ಬಂದಿದ್ದಾವೆ. ಸೊ ನಂಬರ್ ಆಫ್ ಆಫರ್ಸ್ ನೋಡಿ, ನಂಬರ್ ಆಫ್ ಆಫರ್ಸ್ ಇಸ್ ಡಿಫ್ರೆಂಟ್ ದೆನ್ ನಂಬರ್ ಆಫ್ ಸ್ಟೂಡೆಂಟ್ ಗಾಟ್ ಪ್ಲೇಸ್ಡ್. ಸೊ BEಗೆ 698 ಸ್ಟೂಡೆಂಟ್ಗಳು ಬೇಸಿಕಲಿ ಪ್ಲೇಸ್ ಆಗಿದ್ದಾರೆ. ಆ್ಯಂಡ್ MTech ಅಂದರೆ ಆಫರ್ ಬಂದಿದೆ. MTechಲ್ಲಿ 103 ಆಫರ್ಸು, MCAಯಲ್ಲಿ 50 ಆಫರ್ಗಳಿದ್ದಾವೆ. ಇಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಸ್ಟೂಡೆಂಟ್ಸು. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಸೆಲೆಕ್ಟೆಡ್ ನೋಡಿ, ಇಲ್ಲ 698 ಇತ್ತು, ಇದೇನಪ್ಪ 654 ಇದೆ ಅಂತಂದರೆ ಒಬ್ಬ ಸ್ಟೂಡೆಂಟು ಮಲ್ಟಿಪಲ್ ಆಫರ್ಸನ್ನು ಸಹ ಇಟ್ಕೊಂಡಿರ್ಬೋದಾಗಿರುತ್ತೆ. ಆ್ಯಂಡ್ ದ ಎಕ್ಸ್ಟ್ರಾ ಕೌಂಟ್ ಏನಿದೆ ಇಲ್ಲಿ ಅಂದರೆ 48 ಹತ್ರ ಏನಿದೆ, ದಿಸ್ ಇಸ್ ನಥಿಂಗ್ ಬಟ್ ದ ಎಕ್ಸ್ಟ್ರಾ ಅಕೌಂಟ್, ಅಂದರೆ ಎಕ್ಸ್ಟ್ರಾ ಆಫರ್ಸ್ ಒಬ್ಬ ಸ್ಟೂಡೆಂಟ್ ಮಲ್ಟಿಪಲ್ ಆಫರ್ಸ್ ಇಟ್ಕೊಂಡಿರ್ತಾರಲ್ಲ ಅದಾಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡಿ MTechಲ್ಲಿ ಒಬ್ಬ ಸ್ಟೂಡೆಂಟ್ಗೆ ಮೇ ಬಿ ಎಕ್ಸಾಕ್ಟ್ ಒಂದೇ ಆಫರ್ ಸಿಗುತ್ತೆ ಅನಿಸುತ್ತೆ, ಅದಕ್ಕೆ 103 ಆ್ಯಂಡ್ ಸೇಮ್ ಫಾರ್ MCA ಆಸ್ ವೆಲ್. ಸೊ BE ತೊಗೊಂಡ್ರೆ ನೀವು ಅಫ್ಕೋರ್ಸ್ ಮಲ್ಟಿಪಲ್ ಆಫರ್ಸಲ್ಲಿ ಇಟ್ಕೋಬೋದು, ಯಾವುದು ನಿಮಗೆ ಹೆಲ್ಪ್ ಅಂದರೆ ಮ್ಯಾಕ್ಸಿಮಮ್ ಸ್ಯಾಲರಿ ಅಂತ ಅನಿಸುತ್ತೆ ಅದು ಇದಾಗುತ್ತೆ. ಆ್ಯಾವರೇಜ್ ಸ್ಯಾಲರಿ ನೋಡಿ, ಆ್ಯಾವರೇಜ್ ಸ್ಯಾಲರಿ ದಿಸ್ ಇಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್. ಒಂದೊಂದು ಕಾಲೇಜ್ಗಳಲ್ಲಿ ಡ್ರೀಮ್ ಆಫರೇ ಆಗಿರುತ್ತೆ 16 lakh. ಡ್ರೀಮ್ ಆಫರ್, ಮ್ಯಾಕ್ಸಿಮಮ್ ಆಫರ್, ಹೈಯೆಸ್ಟ್ CTC 16 lakh ಆಗಿರುತ್ತೆ. ಈ ಒಂದು ಕಾಲೇಜಲ್ಲಿ ಆ್ಯಾವ್ರೇಜ್ ನಿಮಗೆ 16.86 lakh ಪರ್ ಆ್ಯನಮ್ ಆಗಿರುತ್ತೆ. ಆ್ಯಂಡ್ MTech ಮಾಡೋರಿಗೆ 12.73 ಆ್ಯಾವ್ರೇಜ್ ಆಗಿರುತ್ತೆ. ಆ್ಯಂಡ್ MCAಗೆ 8.79 ಆ್ಯಾವ್ರೇಜ್ ಆಗಿರುತ್ತೆ. ನೀವು ಮೆಜಾರಿಟಿ ಕಾಲೇಜ್ಗಳನ್ನ ತೊಗೊಂಡ್ರೆ ಆ್ಯಾವ್ರೇಜ್ ಬಂದ್ಬಿಟ್ಟು 6 ಅಥವಾ 4.5 to 6 ಇನ್ ಬಿಟ್ವೀನ್ ಇರುತ್ತೆ. RV ಕಾಲೇಜ್ ಆ್ಯಾವ್ರೇಜ್ ನೋಡಿ 16.86 lakh. ಆ್ಯಂಡ್ ಮ್ಯಾಕ್ಸಿಮಮ್ ಸ್ಯಾಲರಿ ಈ ವರ್ಷ ಆಫರ್ ಮಾಡಿರ್ತಕ್ಕಂಥದ್ದು ಅಂದರೆ ಒಬ್ಬ ಸ್ಟೂಡೆಂಟ್ಸ್ಗೆ ಸೆಕ್ಯೂರ್ ಮಾಡ್ಕೊಂಡಿರ್ತಕ್ಕಂಥ 67 lakh. ಓಕೆ, MTech 39 ಆ್ಯಂಡ್ MCA 25. ಸೊ ಪ್ಲೇಸ್ಮೆಂಟ್ಸ್ ಆರ್ ಸ್ಟಿಲ್ ಆನ್ ಗೋಯಿಂಗ್. ಆ್ಯಂಡ್ 2025 ನಿಮ್ಗೆ ಆಗಲೇ ರೆಕಾರ್ಡ್ ಗೊತ್ತಿರೋದು ಅನಿಸುತ್ತೆ, 262 ಕಂಪನಿ ಆ್ಯಂಡ್ 922 ಆಫರ್ಗಳು. ಸೊ BE ಸ್ಟೂಡೆಂಟ್ಸ್ಗಳು 830 ಜನ ಫೇಲ್ ಆಗಿದ್ದಾರೆ. ಆ್ಯಂಡ್ ಆ್ಯಾವರೇಜು 13.76. ಸೊ ಮ್ಯಾಕ್ಸಿಮಮ್ 67 lakh ಆಫರ್ ತೊಗೊಂಡಿರ್ತಕ್ಕಂಥದ್ದು. 67 ನನ್ನ ಪ್ರಕಾರ ಇದು EC ಬ್ರ್ಯಾಂಚಿಂದ ನಾನು ಅನ್ಕೊತೀನಿ. ಆ್ಯಂಡ್ ಇದು ಫಾರಿನ್ ಕಂಪನಿಗೆ ಆಗಿರೋದು ಅಂತ ಸಹ ನಾನು ಅನ್ಕೊತೀನಿ, ನಾನು ಕೇಳಿರೋ ಪ್ರಕಾರ. ಸೊ ಡಿಪಾರ್ಟ್ಮೆಂಟು ನೋಡೋದಾದರೆ AIML ಇದೆ, EEE ಇದೆ, EI ಇದೆ, ASC ಇದೆ, BT ಇದೆ, ಬಯೋಟೆಕ್ನಾಲಜಿ, ET ಇದೆ, CHE ಇದೆ, IM ಇದೆ, CV ಇದೆ, ಸಿವಿಲ್, ಆ್ಯಂಡ್ ದೆನ್ ISC ಇದೆ, CSC ಇದೆ, ಮೆಕ್ಯಾನಿಕಲ್ ಇದೆ, EC ಇದೆ ಮತ್ತು MCA ಇದೆ. ಲೆಟ್ಸ್ ಗೋ ಫಾರ್ CSC ಆ್ಯಂಡ್ C. ಓಕೆ, ಪ್ಲೇಸ್ಮೆಂಟ್ ಸ್ಯಾಟ್ಸ್ ಆಫ್ CSC ನೋಡೋದಾದರೆ, ಸೊ ನಂಬರ್ ಆಫ್ ಕಂಪನೀಸ್ ವಿಸಿಟೆಡು 81 ಆಗಿರುತ್ತೆ. ನಂಬರ್ ಆಫ್ ಆಫರ್ಸು 190 ಆಫರ್ಸ್ ಮೇಡು. ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸೆಲೆಕ್ಟೆಡ್ 116. ಆ್ಯಾವ್ರೇಜ್ ನೋಡಿ CSCಗೆ 19.73 lakhs ಮ್ಯಾಕ್ಸಿಮಮ್. ಓಕೆ, ಐ ಆಮ್ ಸಾರಿ, CS ಇಂದನೇ ಆ್ಯಕ್ಚುಲಿ ಹೈಯೆಸ್ಟ್ ಪ್ಯಾಕೇಜ್ನ ಡ್ರಾ ಮಾಡಿರ್ತಕ್ಕಂಥದ್ದು 67 lakhs. ಹೋಪ್ ಇಟ್ ಆಲ್ ಮೇಕ್ ಸೆನ್ಸ್ ಮ್ಯಾನ್. ಓಕೆ, ಓ ಮೈ ಗಾಡ್. ಸೊ ಓಕೆ, BE ಇಂಟರ್ನ್ಶಿಪ್ಪಲ್ಲಿ ನೋಡೋದಾದರೆ ನೀವು ಆ್ಯಾವ್ರೇಜೇ 46,500 ರೂಪೀಸ್ ಆ್ಯಾವ್ರೇಜ್ ಇವರಿಗೆ ಇಂಟರ್ನ್ಶಿಪ್ ಸಿಗ್ತಾ ಇರ್ತಕ್ಕಂಥದ್ದು. 15 ಆಫರ್ಸ್ಗಳಿದ್ದಾವೆ. ಆ್ಯಂಡ್ ಮ್ಯಾಕ್ಸಿಮಮ್ ಸ್ಟೈಫಂಡ್ ಬಂದುಬಿಟ್ಟು 1 lakh ಪರ್ ಮಂತ್ ಸ್ಟೈಫಂಡ್. ದಿಸ್ ಇಸ್ ನಾಟ್ ಆ್ಯಕ್ಚುಯಲ್ ಜಾಬ್ ಗೈಸ್. ಆಮೇಲೆ BE ಕಂಪ್ಯೂಟರ್ ಸೈನ್ಸು ಸೈಬರ್ ಸೆಕ್ಯೂರಿಟಿ ಇಂಟರ್ನ್ಶಿಪ್ ಬರೋದಾದರೆ ಮ್ಯಾಕ್ಸಿಮಮ್ ಸ್ಟೈಫಂಡ್ 50,000 ಆಗಿರುತ್ತೆ. ಆ್ಯಾವ್ರೇಜ್ 41,000. ಡೂಡ್ ಕ್ರೇಜಿ. ಓಕೆ, BE ಕಂಪ್ಯೂಟರ್ ಸೈನ್ಸ್ AIMLಗೆ ಬರೋದಾದರೆ 63 ಆಫರ್ಸ್, ನಂಬರ್ ಆಫ್ ಆಫರ್ಸ್ ಇದ್ದಾವೆ. 47 ಕಂಪನೀಸ್ ವಿಸಿಟೆಡು, 54 ಜನ ಮಾಡಿದ್ದಾರೆ. ಆ್ಯಾವ್ರೇಜ್ 17. ಓ ಮೈ ಗಾಡ್, 53 LPA ಗೈಸ್ ಫಾರ್ AIML. ಆ್ಯಂಡ್ ದೆನ್ MTechಗೆ ಬರೋದಾದ್ರೆ ದೀಸ್ ಆರ್ ದ ನಂಬರ್ಸ್. ಆ್ಯಂಡ್ ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಇದಾಗಿರುತ್ತೆ. ಆ್ಯಂಡ್ ದೀಸ್ ಆರ್ ಸಮ್ ಆಫ್ ದ ರಿಪೋರ್ಟ್ಸ್ ವಿಚ್ ಯು ಕ್ಯಾನ್ ಫೈಂಡ್ ಆನ್ ದ ಕಾಲೇಜ್. ನಿಮಗೆ ಇನ್ನೆಂತ ಬೇಕು ಅಂತಂದರೆ ನೋಡಲಿಕ್ಕೆ ಅಲ್ಲ. ಸೊ ನಾನು ನಿಮಗೆ ನೆಕ್ಸ್ಟ್ ಇವಾಗ ಈ ಒಂದು ಕಾಲೇಜ್ದು ಕಟ್ ಆಫ್ ಹೆಂಗಿರುತ್ತೆ ಅದ್ರ ಬಗ್ಗೆ ಸಹ ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ನಾವಿವಾಗ ಏನು ನೋಡ್ತಿದ್ದೀವಿ, ಇದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಅಂತಂದರೆ ಲಾಸ್ಟ್ ರೌಂಡ್ ಏನಿರುತ್ತೆ ಅದರ ಕಟ್ ಆಫ್, ಆಯಿತಾ. ಸೊ ಏನಕ್ಕೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗಂಟೆ ತೊಗೊಂಬಂದಿದ್ದೆ ಮನೋಜ್ ಅಂತ ಕೇಳಿದ್ರೆ, ನೋಡಿ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ನೋಡಿದ್ರೆ ನೀವು ಗಾಬರಿ ಆಗಿಬಿಡ್ತೀರಾ. ಲಾಸ್ಟ್ ರೌಂಡ್ದು ಕಟ್ ಆಫ್ ನೋಡಿ ನಿಮಗೆ ರಿಯಲೈಸೇಷನ್ ಆಗಲಿ ಅಂತ ತೊಗೊಂಬಂದಿರೋದು. ಅಂದರೆ ಗಂಟೆ ವೆಯ್ಟ್ ಮಾಡಬಹುದು ನೀವು ಅಂತ ನೋಡಿ. ದೀಸ್ ಆರ್ ದ ಬ್ರಾಂಚಸ್ ವಿಚ್ ಆರ್ ಅವೈಲೇಬಲ್. E005 ಏನಿದೆ ಇದು ಈ ಒಂದು ಕಾಲೇಜ್ ಕೋಡ್ ಆಗಿರುತ್ತೆ. ಇದರಲ್ಲಿ ಬಯೋಟೆಕ್ನಾಲಜಿ, ಸಿವಿಲ್ಲು, ಕೆಮಿಕಲ್ಲು ಮತ್ತು ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು ಮತ್ತು EI ಇದೆ, ET ಇದೆ, ಟೆಲಿಕಮ್ಯುನಿಕೇಷನ್, ಇನ್ಫಾರ್ಮೇಷನ್ ಸೈನ್ಸ್ ಇದೆ, IM ಇದೆ ಮತ್ತು ಮೆಕ್ಯಾನಿಕಲ್ ಆ್ಯಂಡ್ ದೆನ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ. ನೋಡಿ ಇದು ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ಕ್ಯಾಟಗರಿ ಮತ್ತು ಅದರ ಡಿವಿಷನ್ಸು. ಆ್ಯಂಡ್ ಇಲ್ಲಿ ಅದರ ಬೇಸಿಕ್ಲಿ ಇಂಥ ರ್ಯಾಂಕ್ ಅಂದರೆ ಲಾಸ್ಟ್ ಕಟ್ ಆಫ್ ಏನಿದೆ ಅದರದ್ದು.
ಸೊ ನೀವು ಇಲ್ಲಿ ಶಾಕಿಂಗ್ ಆಗಿರ್ತಕ್ಕಂಥ ವಿಚಾರ ಏನು ಗೊತ್ತಾ, ಆಲ್ಮೋಸ್ಟ್ 1,000 ಗಂಟೆ ಏನು ರ್ಯಾಂಕ್ ಇರುತ್ತೆ ಕನ್ನಡ ಮಕ್ಕಳು ಎಲ್ಲರೂ ಇಲ್ಲಿಗೆ ಬರ್ತಾರಾ ಅಂತ ನನ್ನ ಪ್ರಕಾರ. ಓಕೆ, ದೇ ಆರ್ ವೆರಿ ಬ್ರಿಲಿಯಂಟ್. ಐ ಮೀನ್ ದೇ ಹ್ಯಾವ್ ಪುಟ್ ದೇರ್ ಎಫರ್ಟ್ಸ್ ಆ್ಯಂಡ್ ದೆನ್ ದೇ ಹ್ಯಾವ್ ಗಾಟ್ ದ್ಯಾಟ್ ರ್ಯಾಂಕ್. ಐ ಬಿಲೀವ್ ಪ್ರತಿಯೊಬ್ಬರ ಎಫರ್ಟ್ಸ್ ಈ ರೀತಿ ಇದೆ ಅಂತ ಅನ್ಕೋತೀನಿ. ಕಂಪ್ಯೂಟರ್ ಸೈನ್ಸು ಜನರಲ್ ಮೆರಿಟು 183 ರ್ಯಾಂಕ್ ಡೂಡ್, ತಮಾಷೆನ 183ನೇ ರ್ಯಾಂಕ್ ತೆಗೆದಿರ್ತಕ್ಕಂಥ ವಿದ್ಯಾರ್ಥಿ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದಾನೆ. ಸೊ ನೀವೇನಾದರೂ 1-2 ರ್ಯಾಂಕ್ ಈ ಥರ ತೊಗೊಂಡಿದ್ರೆ ನೀವು ಈ ಕಾಲೇಜ್ ಸೇರ್ಕೊಂಡಿರೋದಿಲ್ಲ, ಬಿಕಾಸ್ ನಿಮ್ಮ ತಲೆ ಕ್ರೇಜಿ ಇರುತ್ತೆ, ನೀವು ಅಡ್ವಾನ್ಸು ಇದೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಐಟಿಗೆ ಹೋಗಿರ್ತಾರೆ ಮೋಸ್ಟ್ಲಿ. ಸೊ 100 ಒಳಗಡೆ ರ್ಯಾಂಕ್ ಇರ್ತಕ್ಕಂಥವ್ರು ಬೇಸಿಕ್ಲಿ ಒಂದು ಕಾಲೇಜನ್ನು ಸೇರ್ಕೊತಾರೆ. ಆ್ಯಂಡ್ ಲುಕ್ ಎಟ್ ದ ಆರಾ. ಅರ್ಥ ಆಗ್ತಿದೆಯಾ? ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇನ್ನೂ ನಿಮಗೆ ಈ PDF ಎಲ್ಲಿ ಸಿಗುತ್ತೆ ಅಂತ ಗೊತ್ತಾದರೆ ಯು ಕ್ಯಾನ್ ಬೇಸಿಕ್ಲಿ ಸರ್ಚ್ ಫಾರ್ ಇಂಜಿನಿಯರಿಂಗ್ ಕಟ್ ಆಫ್ ಜನರಲ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ KCET 2025 ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. 2026 ಈ ವರ್ಷದ ಏನು ಆಪ್ಷನಿಟಿ ಪ್ರಾಸೆಸ್ ಆಗುತ್ತೆ ಅದಾದಮೇಲೆ ಸಿಗೋದು. ನಿಮಗೆ ಇರ್ತಕ್ಕಂಥ ಇವಾಗ ಏಕೈಕ ರೆಫರೆನ್ಸು ಪ್ರೀವಿಯಸ್ ಇಯರ್ದು. ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಕ್ಯಾಸ್ಟ್ ಯಾವುದು ನೋಡ್ಕೊಳ್ಳಿ, ಆ್ಯಂಡ್ ರೆಸ್ಪೆಕ್ಟಿವ್ ಬ್ರಾಂಚ್ ಯಾವ್ದು ನಿಮ್ಗೆ ಬೇಕಾದ ನೋಡ್ಕೊಳ್ಳಿ, ಆ್ಯಂಡ್ ರೆಸ್ಪೆಕ್ಟಿವ್ ಇದನ್ನು ನೋಡ್ಕೊಳ್ಳಿ. ಜಸ್ಟ್ ಗೋನ ಝೂಮ್ ಔಟ್ ಲಿಟಲ್ ಬಿಟ್. ಓಕೆ, ಹೋಪ್ಫುಲಿ ಯು ಗೆಟಿಂಗ್ ಅ ಕ್ಲಿಯರ್ ಪಿಕ್ಚರ್ ಆಫ್ ಇಟ್. ಓಕೆ, ಸೊ ಇದಾಗಿರುತ್ತೆ ಒಂದು ವಿಡಿಯೋ. ಆ್ಯಂಡ್ ನಿಮಗೇನು ಅನ್ನಿಸ್ತು ಕಾಲೇಜು? ನನ್ನ ಪ್ರಕಾರ ಇದು ಟಾಪ್ ಟಿಯರ್ ಕ್ರೇಜಿ ಕಾಲೇಜು. ಸೊ ನಿಮಗೆ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು ಸೇರ್ಕೊಳ್ಳಿ. ಸೊ ಬೇರೆ ಏನಾದ್ರು ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಬರೀರಿ. ಅಲ್ಲಿ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಕೀಪ್ ರನ್ನಿಂಗ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.